ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. 1928ರಲ್ಲಿ ಕೀರ್ತಿ ಆಜಾದ್ ಅನ್ನೋ ಒಂದು ಪತ್ರಿಕೆಗೆ ಭಗತ್ ಸಿಂಗ್ ಒಂದು ಲೇಖನ ಬರೀತಾರೆ. ಅವತ್ತು ಬ್ರಿಟಿಷರ ಪಾರುಪತ್ಯ ಮೆರಿತಾ ಇರಬೇಕಾದ್ರೆ ನನ್ನ ದೇಶದ ಒಳಗಡೆ ಅವರಿಗೆ ಸಾರಿ ಕೇಳಿ ಸರೆಂಡರ್ ಆಗುವಂತಹ ವಿಕೃತಿಗಳಿಂದ ಹಿಡಿದು ಪ್ರವೃತ್ತಿಗಳಿಂದ ಹಿಡಿದು ಪಾಖಂಡಿಗಳಿಂದ ಹಿಡಿದು ಅವರಿಗೆ ಸಂಪೂರ್ಣ ಶರಣಾಗಿ ಅವರಿಗೆ ಬಕೆಟ್ ಹಿಡಿಯುವಂಥ ಪತ್ರಕರ್ತರವರೆಗೂ ಅವರ ಅದ್ಭುತವಾಗಿ ಒಂದು ಲೇಖನವನ್ನು ಬರೀತಾರೆ. ಒಂದು ಪ್ರಭುತ್ವ ಪಾರಮ್ಯ ಮೆರಿತಾ ಇದ್ದಾಗ ಅವರಿಗೆ ಬಕೆಟ್ ಹಿಡಿಯುವ, ಅವರಿಗೆ ಸರೆಂಡರ್ ಆಗುವ, ಲಾಭಕ್ಕೋಸ್ಕರ ಮತ್ತು ಭಯದಿಂದ ಕೆಲಸ ಮಾಡುವಂತಹ ಅನೇಕರು ಹುಡ್ಕೋತಾರೆ. ಅವರಲ್ಲಿ ಪತ್ರಕರ್ತರು ಕೂಡ ಒಬ್ಬರು ಅಂಥೇಳಿ. ಇವತ್ತು ಭಗತ್ ಸಿಂಗ್ ಅವರ ಮಾತು ಸಾರ್ವಕಾಲಿಕ ಸತ್ಯ ಅನ್ನೋದು ಸಾಬೀತಾಗಿದೆ. ಇವತ್ತು ಮೋದಿಯ ಪ್ರಭುತ್ವದ ಮುಂದೆ ಮಾಧ್ಯಮಗಳು ಯಾವ ರೀತಿ ಸರೆಂಡರ್ ಆಗಿದ್ದಾರೆ, ಅವರನ್ನು ಧಿಕ್ಕರಿಸಿ ಮಾತನಾಡುತ್ತಿದ್ದ ಸತ್ಯದ ಧ್ವನಿಗಳನ್ನು ಅವರು ಯಾವ ಥರ ಮಟ್ಟ ಹಾಕಿದ್ದಾರೆ. ಎಷ್ಟೋ ಸತ್ಯಸಂಧ ಪತ್ರಕರ್ತರು ಈ ಟಿ ವಿ ಜಗತ್ತು, ಈ ಪೇಪರ್ ಜಗತ್ತಿನ ಹೊರಗೆ ಬಂದು ಇಂಡಿಪೆಂಡೆಂಟ್ ಜರ್ನಲಿಸಮ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನೂ ಕೂಡ ಒಬ್ಬ. ನಂದು ಯಾವುದೋ ಒಂದು ಕ್ಷೀಣವಾದ ಸಣ್ಣ ಧ್ವನಿ ಅಂತಲೇ ಇಟ್ಕೊಳ್ಳಿ. ನಾನು ಕೂಡ ಮಾರಾಟವಾದ ಮಾಧ್ಯಮಗಳಿಗೆ ದೊಡ್ಡ ನಮಸ್ಕಾರ ಹೊಡೆದು ಹೊರಗೆ ಬಂದವನು. ನಾವೊಂದು 10-15 ವರ್ಷದ ಎಕ್ಸ್ಪೀರಿಯೆನ್ಸ್ ಇದ್ದ ಪತ್ರಕರ್ತ. ಅದಿರಲಿ, ರವೀಶ್ ಕುಮಾರ್ ಇರ್ಬೋದು, ಅನೇಕ ಪತ್ರಕರ್ತರು ಅಲ್ಲಿಂದ ಹೊರಗೆ ಬಂದು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ನಿನ್ನೆ ಮೋದಿಯವರ ರಾಜಸ್ಥಾನದ ಸ್ಪೀಚಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಮೀಡಿಯಾಗಳು ಯಾವ ಥರ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ವು ಅನ್ನೋದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ರಾಜಸ್ಥಾನದ ಹೇಟ್ ಸ್ಪೀಚ್ ಏನು ಅಂತ ನಿಮಗೆ ನಾನು ನಿನ್ನೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾದರೆ, ಇವರ ಡೇಂಜರಸ್ ಜಾಹೀರಾತಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ದಯವಿಟ್ಟು ನೋಡಿ. ಅದನ್ನು ನೋಡಿದ್ರೆ ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಒಂದು ಲಿಂಕ್ ಅಂತ ಸಿಗುತ್ತೆ. ನಿನ್ನೆ ಯಾರೋ ಒಬ್ಬ ಬಹಳ ಸತ್ಯಸಂಧ ಪತ್ರಕರ್ತ ಅಥವಾ ಪತ್ರಕರ್ತರು ಮೋದಿ ರಾಜಸ್ಥಾನದಲ್ಲಿ ಒಂದು ಹೇಟ್ ಸ್ಪೀಚ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ವರಿಗೂ ಸಮಪಾಲು, ಶ್ರೀಮಂತರು ಅಕ್ರಮವಾಗಿ ಕೂಡಿಟ್ಟಂತಹ ಹಣವನ್ನು, ಆದಾಯವನ್ನು, ಸಂಪತ್ತನ್ನು ಪತ್ತೆ ಹಚ್ಚಿ ಅದನ್ನು ಬಡವರಿಗೆ ಕೊಟ್ಟು ಒಂದು ಆರ್ಥಿಕ ಸಮತೋಲನವನ್ನು ಮಾಡ್ತೇವೆ ಅಂಥೇಳಿ ರಾಹುಲ್ ಗಾಂಧಿ ಹೇಳಿದಂಥ ಒಂದು ಸ್ಟೇಟ್ಮೆಂಟು, ಅದು ಗ್ಯಾರಂಟಿ, ಭರವಸೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಸ್ಥಾನದಲ್ಲಿ ಆದಿವಾಸಿಗಳನ್ನು ಕುರಿತು ಉಲ್ಲೇಖಿಸಿ ಭಾಷಣ ಮಾಡ್ತಾ ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹೇಟ್ ಸ್ಪೀಚ್ ಮಾಡ್ತಾರೆ. ಆ ಹೇಟ್ ಸ್ಪೀಚ್ ಏನು ಅಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಂದು ಗ್ಯಾರಂಟಿ ಕೊಟ್ಟಿದೆ, ಆಸ್ತಿ ಅಂತಸ್ತು ಸಂಪತ್ತುಗಳನ್ನೆಲ್ಲ ಸಮಪಾಲು ಮಾಡ್ತೇವೆ, ಪತ್ತೆ ಹಚ್ತೇವೆ, ಸ್ಕ್ಯಾನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇದೆಷ್ಟು ಅಪಾಯಕಾರಿ ಅಂದರೆ, ಇದರಿಂದ ನಮ್ಮ ಹೆಣ್ಣು ಮಕ್ಕಳು ಕೂಡಿಟ್ಟಂತಹ ಚಿನ್ನದ ಮೇಲೂ ಕಣ್ಣಾಕ್ತಾರೆ. ಮಂಗಳಸೂತ್ರವನ್ನು ಕಿತ್ತು ಹೆಚ್ಚು ಮಕ್ಕಳಿರುವವರಿಗೆ ಕೊಡ್ತಾರೆ, ಮುಸಲ್ಮಾನರಿಗೆ ಕೊಡ್ತಾರೆ. मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया हूं. ದೇಶದ ಪ್ರಧಾನಿಯಾಗಿ 10 ವರ್ಷಗಳಲ್ಲಿ ಯಾವತ್ತೂ ಎಲ್ಲೂ ಕೂಡ ಒಂದು ಸಮುದಾಯವನ್ನು, ಒಂದು ಧರ್ಮವನ್ನು ಉಲ್ಲೇಖಿಸಿ ಮಾತನಾಡದ ಮೋದಿ, ಹಾಗೆ ಮಾತನಾಡುತ್ತಿದ್ದವರನ್ನು ಕರೆದು ಬೈತಿದ್ರಂತೆ ಎನ್ನುತ್ತಿದ್ದ ಮೋದಿ, ಈ ಸಲದ ಚುನಾವಣೆಯಲ್ಲಿ ಒಂದು ಸಮುದಾಯವನ್ನು, ನಿರ್ದಿಷ್ಟ ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು ಧಿಕ್ಕರಿಸಿ ವಿರೋಧಿಸಿ ರಾಜಕಾರಣವನ್ನು ಮಾಡುತ್ತಿದ್ದವರಿಗೆಲ್ಲ ಟಿಕೆಟ್ ಅನ್ನು ಕೊಡದೆ ದೂರ ಇಟ್ಟಂತಹ ಮೋದಿ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದರೆ, ಈಶ್ವರಪ್ಪನಿಗೂ ಮೋದಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನೋ ಥರ. ಅಲ್ಲಿ ಯಾರೋ ರಮೇಶ್ ಬಿದೂರಿ, ಸಂಜಯ್ ಸಿನ್ಹಾ, ಸಾಧ್ವಿ ಪ್ರಾಚಿ, ಪ್ರತಾಪ್ ಸಿಂಹ, CT ರವಿ ಇದೇ ಕೆಟಗರಿಯಲ್ಲಿ ತಾನೂ ಕೂಡ ನಿಲ್ಲುವ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ. ಅಭಿವೃದ್ಧಿ ಇಲ್ಲ, ಸ್ಮಾರ್ಟ್ ಸಿಟಿ ಇಲ್ಲ, ಉದ್ಯೋಗ ಇಲ್ಲ, ದೇಶದ ಆರ್ಥಿಕ ಸ್ಥಿತಿ ಅಧೋಗತಿ, ವಿಶ್ವಗುರು ಅನ್ನೋದು ಕೇವಲ ಮಾರ್ಕೆಟಿಂಗ್, ಪೊಳ್ಳು ಮಾರ್ಕೆಟಿಂಗ್, ಬೆಲೆ ಏರಿಕೆ, ಇನ್ನಿತರ ಸಂಗತಿಗಳಿಂದ ಆಂಟಿ ಇನ್ಕನ್ವೀನಿಯನ್ಸ್ ಅಂದರೆ ಮೋದಿ ಸರ್ಕಾರದ ವಿರುದ್ಧ, BJP ಸರ್ಕಾರದ ವಿರುದ್ಧ, ಕೇಂದ್ರ BJP ಸರ್ಕಾರದ ವಿರುದ್ಧ ವಿರೋಧದ ಅಲೆ ಇದೆ.
ಹಾಗಾಗಿ ಈ ಚುನಾವಣೆಯಲ್ಲಿ ಇಂಟರ್ನಲ್ ಮೀಡಿಯಾಗಳು ಬಿಡಿ 400 ಪಾರ್ 500 ಪಾರ್ ಅಂತ ಹೇಳ್ಕೊಂಡು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಕೆಲವು ಟಿ ವಿ ಸಮೀಕ್ಷೆಗಳನ್ನು ನೋಡ್ತಾ ಇದ್ದೆ ನಾನು. ಹೇಗಿತ್ತು ಅಂದರೆ NDAಗೆ ಒಂದು 400 ಸೀಟ್ ಸಿಗುತ್ತೆ, ಇವ್ರಿಗೊಂದು 100 ಸಿಗ್ತದೆ, ಅವ್ರಿಗೊಂದು 50 ಸಿಗ್ತದೆ, ಇವ್ರಿಗೊಂದು 30 ಸಿಗ್ತದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತಾರೆ. ಟೋಟಲ್ ಲೆಕ್ಕ ಹಾಕೋದು 700-800 ಸೀಟ್ ಆಗ್ತದೆ. ಇರೋದೆಷ್ಟು 500 ಚಿಲ್ಲರೆ. ಇವಾಗ ಲೆಕ್ಕಾಚಾರ 700-800 ಸೀಟು. ಈ ಥರದ ಒಂದು ತಲೆಬುಡ ಇಲ್ಲದಂತಹ ಸಮೀಕ್ಷೆಗಳನ್ನು ಮೀಡಿಯಾಗಳೆಲ್ಲ ಕೊಡ್ತಾ ಇದೆ. ಬಿಕಾಸ್ ಆಫ್ ಬೇಡ ಈ ಥರ ಮೀಡಿಯಾದವರು ಸಮೀಕ್ಷೆಗಳನ್ನು ಮಾಡೋದ್ರಿಂದ ಜನರ ಮೇಲೆ ಅದರ ಪರಿಣಾಮ ಬೀರುವಂತೆ ಮಾಡುವ ತಂತ್ರ ಇದು. ಈಗ ಮೋದಿಯವ್ರಿಗೆ ಓಟ್ ಹಾಕಕ್ಕೆ ನಾವು ಬನ್ಸಿಲ್ಲಪ್ಪ, ಯಾಕಂದ್ರೆ ಅವ್ರ ಆಡಳಿತ ಚೆನ್ನಾಗಿಲ್ಲ ಅಂತ ಇರ್ತೀವಿ. ಅವಾಗ ಟಿ ವಿ ನೋಡ್ತೀವಿ, ಸಮೀಕ್ಷೆ 400-500 ಬರುತ್ತೆ. ಅಲ್ಲ, ನಾನು ತಿಳ್ಕೊಂಡಿದ್ದೆ ತಪ್ಪು ಅನಿಸುತ್ತೆ. ಯಾಕಂದರೆ ಮೋದಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ 400 ಸೀಟ್ ಹೆಂಗೆ ಬರುತ್ತೆ, 500 ಸೀಟ್ ಹೆಂಗೆ ಬರುತ್ತೆ ಅಂಥೇಳಿ ನನಗೆ ಮೋದಿ ಮೇಲೆ ಅಸಮಾಧಾನ ಇದ್ದರು, ಮೋದಿ ಆಡಳಿತದ ಮೇಲೆ ಅಸಮಾಧಾನ ಇದ್ದರು. ನಾನು ಕೂಡ ಹೆಂಗೋ ಅದ್ಭುತವಾಗಿ ಗೆಲ್ತಾರೆ, ಸುಮ್ಮನೆ ಯಾಕೆ ಬೇರೆಯವ್ರಿಗೆ ಹಾಕಿಬಿಟ್ಟು ವೇಸ್ಟ್ ಮಾಡ್ಕೊಳ್ಳೋಣ ನನ್ನ ಓಟನ್ನು ಅಂಥೇಳಿ ಮೋದಿಗೆ ಓಟ್ ಹಾಕುವಂತೆ ಪ್ರೇರೇಪಿಸುವುದಕ್ಕೆ ಈ ಸಮೀಕ್ಷೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡ್ತವೆ. ಇದು ತಂತ್ರ. ಹಾಗಾಗಿ ತುಂಬ ದುಡ್ಡು ಕೊಟ್ಟು ಮೀಡಿಯಾಗಳಿಂದ ಈ ಥರದ ಸಮೀಕ್ಷೆಗಳನ್ನೆಲ್ಲ ಅವ್ರು ಮಾಡಿಸ್ತಾರೆ. ಈಗ ಮೋದಿ ಅವರಿಗೆ ನಿಜವಾಗ್ಲೂ 400 ಸೀಟು ಗೆಲ್ಲುವಷ್ಟು ಗ್ಯಾರಂಟಿ ಇದ್ದಿದ್ರೆ, ತಾಕತ್ತಿದ್ದಿದ್ರೆ, ಯಾವ ಕಾಂಗ್ರೆಸ್ಸಿನ ಗ್ಯಾರಂಟಿಯನ್ನು ವಿರೋಧ ಮಾಡಿದ್ರೋ ಅದೇ ಗ್ಯಾರಂಟಿ ಪದವನ್ನು ಹೆಕ್ಕಿ ಮೋದಿ ಗ್ಯಾರಂಟಿ ಅಂಥೇಳಿ ವಿಕಸಿತ ಭಾರತ, ಕಕಸಿತ ಭಾರತ, ಮುಖಸಿತ ಭಾರತ, ಏನೋ ಹಸಿತ ಇಸಿತ ಬಿಸಿತ ಅಂತ ಏನೇನೋ ಭಾರತನ ಮಾಡಕ್ಕೆ ಹೋಗಿದ್ದಾರೆ. ಬಿಡಿ, ಗ್ಯಾರಂಟಿನ ವಿರೋಧಿಸ್ತವರು ಗ್ಯಾರಂಟಿಗೆ ನೇತಾಕಳ್ತಿದ್ದಾರೆ. ಇದು ಕೂಡ ಮೋದಿಯವರ ಹತಾಶೆಯ, ಮೋದಿಯವರಿಗೆ ಸೋಲಿನ ಭೀತಿ ಇರೋದಕ್ಕೆ ಇವೆಲ್ಲ ಮಾಡ್ತಾ ಇರೋದು ಅನ್ನೋದು ಒಬ್ಬ ಸಣ್ಣ ಹುಡುಗರಿಗೂ ತಲೆ ಇರೋನಿಗೆ. ಭಕ್ತರಿಗೆ ತಲೆ ಇರಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಅವ್ರನ್ನ ಹೊರತುಪಡಿಸಿ, ಮೆದುಳಿನಲ್ಲಿ ಸಗಣಿಯನ್ನು ಇಟ್ಟುಕೊಳ್ಳದವರನ್ನು ಹೊರತುಪಡಿಸಿ ಸಣ್ಣ ಕಾಮನ್ ಸೆನ್ಸ್ ಇರೋರಿಗೂ ಅರ್ಥ ಆಗ್ತಿದೆ. ಯಾವುದನ್ನು ಧಿಕ್ಕರಿಸಿದ್ರೋ ಅದನ್ನೇ ಇವರು ಅಪ್ಕೋತಿದ್ದಾರೆ ಅಂದರೆ ಇವರಿಗೆ ಅದು ಅನಿವಾರ್ಯ ಅಂತ. ಮೋದಿ ಅವರಿಗೆ 400 ಸೀಟ್ ಗೆಲ್ಲುವಂತಹ ಗ್ಯಾರಂಟಿ ಇದ್ದಿದ್ರೆ ಅವರು ತಾವು ಮಾಡಿದ ಕೆಲಸವನ್ನು ಮಾತ್ರ ಪ್ರೆಸೆಂಟ್ ಮಾಡಿಕೊಂಡು ಹೋಗ್ತಾ ಇದ್ರು. ತನ್ನ 10 ವರ್ಷದ ಅವಧಿಯ ಪ್ರಧಾನ ಗಾದಿಯಲ್ಲಿ ಕೂತಂತಹ ಅವಧಿಯಲ್ಲಿ ಎಂದೂ ಕೂಡ ಮಾತನಾಡದ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಅಟ್ಲೀಸ್ಟ್ ಮನಸ್ಸಲ್ಲಿ ಇಲ್ಲದೆ ಇದ್ದರೂ ಕೂಡ ಅದನ್ನು ಆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತು ಅದನ್ನು ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಡುತ್ತೆ, ಇವರು ಅಧಿಕಾರಕ್ಕೆ ಬಂದರೆ ನೀವು ಎಚ್ಚರವಾಗಿರಿ ಅಂಥೇಳಿ ಧರ್ಮವನ್ನು ಮತ್ತೆ ರಾಜಕಾರಣಕ್ಕೆ ಬಳಸುವ ಮೂಲಕ ತಾನೆಂಥ ಮುಸಲ್ಮಾನ ದ್ವೇಷಿ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಾಬೀತು ಮಾಡಿದ್ದಾರೆ. ಇವತ್ತು ಮೋದಿ ರಾಜಸ್ಥಾನದಲ್ಲಿ ಮಾತನಾಡಿದಂಥ ಆ ಸ್ಟೇಟ್ಮೆಂಟು ಮೋದಿಯವರ ವೆಬ್ಸೈಟ್ನಲ್ಲೇ ಇಲ್ಲ. ಮೋದಿಯವರ ವೆಬ್ಸೈಟ್ನಲ್ಲಿ ಇವರು ಮಾಡುವಂಥ ಎಲ್ಲ ಕೆಲಸಗಳು, ಭಾಷಣಗಳು, ವಿಚಾರಗಳ ಬಗ್ಗೆ ಯಾವಾಗಲೂ ಒಂದಿಷ್ಟು ಲೇಖನಗಳನ್ನು ಬರೀತಾ ಇರ್ತಾರೆ. ಇವತ್ತು ಆ ವೆಬ್ಸೈಟ್ನಲ್ಲಿ ರಾಜಸ್ಥಾನದ ಭಾಷಣಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಇದೆ. ಅಲ್ಲಿ ಮಂಗಳಸೂತ್ರ ಪದ ಕಾಣೆಯಾಗಿದೆ, ಮುಸಲ್ಮಾನರಿಗೆ ಹಂಚ್ತೀವಿ ಅನ್ನೋ ಪದ ಕಾಣೆಯಾಗಿದೆ. ಇವರು ಮುಸಲ್ಮಾನರಿಗೆ ಇಡೀ ಎಲ್ಲ ಸಂಪತ್ತನ್ನು ತಗೊಂಡೋಗಿ ಕೊಡ್ತಾರೆ ಅನ್ನುವಂಥ ಹೇಟ್ ಪದಗಳೆಲ್ಲ ಕಾಣೆಯಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ ಪ್ರಗತಿಪರರಿಂದ ಹಿಡಿದು ವಿರೋಧ ಪಕ್ಷಗಳವರೆಗೂ ಎಲ್ಲರೂ ಮೋದಿಯವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ, ಮೋದಿಯವರು ಒಬ್ಬ ಪ್ರಧಾನಿಯಾಗಿ ಒಂದು ಧರ್ಮವನ್ನು ದ್ವೇಷಿಸಿ ಭಾಷಣ ಮಾಡ್ತಾರೆ, ಇದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ಬಾಲಂಗೋಚಿಗಳೆಲ್ಲ ಒಂದು ನಿರ್ದಿಷ್ಟ ಸಮುದಾಯವನ್ನು ವಿರೋಧಿಸಿ ಭಾಷಣ ಮಾಡೋದು, ಸಂಘಟನೆ ಕಟ್ಟೋದು, ಪಿತೂರಿ ಮಾಡೋದು, ಅದು ಮಾಡುವ ಇಂಪ್ಯಾಕ್ಟ್ಗಿಂತ ಹೆಚ್ಚಾಗಿ ಒಬ್ಬ ದೇಶದ ಪ್ರಧಾನಿ ಮಾತನಾಡೋದು ಹೆಚ್ಚು ಪರಿಣಾಮ ಬೀರುತ್ತೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂಥೇಳಿ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡಿದ್ರೆ ಇದಕ್ಕೆ ನಮಗೆ ಸಂಬಂಧನೇ ಇಲ್ಲ, ನಾವು ಪ್ರತಿಕ್ರಿಯೆ ನೀಡಲ್ಲ ಅಂಥೇಳಿ ನುಂಚ್ಕೊಳ್ತವೆ. ಬೇಲಿ ಎದ್ದು ಹೊಲ ಮೇಯ್ತಿದೆಯಾ ಏನಿದು? ಚುನಾವಣಾ ಆಯೋಗವೇ ಇದನ್ನೆಲ್ಲ ನೋಡಿ ಕೂಡ ಸುಮ್ಮನೆ ಆಗ್ತಾ ಇದೆ ಅಂದರೆ ನಾವೇನು ಮಾತಾಡಕ್ಕೆ ಹೋಗೋಣ? ಇನ್ನೇನು ಮಾತಾಡೋಕ್ಕೆ ಸಾಧ್ಯ? ಇದು ಒಂದು ಕತೆ. ಆದರೆ ಮೋದಿಯವರಿಗೆ ಈ ಅಭಿವೃದ್ಧಿಯ ಕತೆಗಳು, ಕಾಂಗ್ರೆಸ್ಸಿನ ಚೊಂಬು ಅನ್ನುವಂಥ ಕಲ್ಲೆಸೆತಗಳು ಇವೆಲ್ಲವನ್ನು ನೋಡಿದಾಗ ಇಡೀ ದೇಶದಲ್ಲಿ ಆ ಕಡೆ ಈಶಾನ್ಯ ರಾಜ್ಯದ ಪರಿಸ್ಥಿತಿ BJPಗೆ ಕಂಪ್ಲೀಟ್ ಹಿನ್ನಡೆ ಆಗೋ ಥರ ಇದೆ. ದಕ್ಷಿಣದಲ್ಲಂತೂ BJP ಉಸಿರಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. 4-5 ಹಿಂದಿ ಬೆಲ್ಟ್ಗಳು ಕೂಡ ಅತಂತ್ರವಾಗಿ ಮೋದಿಯವರನ್ನು ಕಾಡಕ್ಕೆ ಸ್ಟಾರ್ಟ್ ಆಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ 1-2 ಸೀಟ್ ಮಾತ್ರ ಇಂಡಿಯಾ ಒಕ್ಕೂಟ ಬರ್ಬೋದು ಅಂತ ಇದ್ದಿದ್ದು ಅದು 15, 20, 25, 30 ಸ್ಥಾನಗಳನ್ನು ಬರಬಹುದು. 35-40 ಸ್ಥಾನ ಮಾತ್ರ
ಮಾತ್ರ BJP ಬರುತ್ತೆ. ಫುಲ್ ಸೋಲ್ಡ್ ಔಟ್ ಮಾಡುವಂತಹ ತಾಕತ್ತಿದ್ದ BJP ಹಿಂದಿಯ ಪ್ರಮುಖ ರಾಜ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸೋದು ಖಾತ್ರಿ ಆಗಿರೋದು ಇಂಟರ್ನಲ್ ರಿಪೋರ್ಟ್ ಬಂದಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ RSS ಇಂಟರ್ನಲ್ ವರದಿ ಪ್ರಕಾರ ಮೋದಿ ಅವರಿಗೆ 220 ಸ್ಥಾನ ಬರ್ಬೋದು ಅಷ್ಟೇ ಈ ಸಲದ ಎಲೆಕ್ಷನ್ನಲ್ಲಿ ಅಂತ ಹೇಳಿ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಮಾಹಿತಿಗಳು ನಮಗೂ ಬಂದಿದೆ. ಸ್ಪಷ್ಟತೆ ಅಸ್ಪಷ್ಟತೆ, ನಿಜ ಸುಳ್ಳು ಇದು ಆಮೇಲೆ ಮಾತಾಡೋಣ. ಯಾಕಂದರೆ ಆ ಕಡೆಯಿಂದ ಸುಳ್ಳು ಬರ್ತಿದ್ಯಾ ನಿಜ ಬರ್ತಿದ್ಯಾ ಅನ್ನೋದ್ರ ಬಗ್ಗೆ ನಮಗೂ ಕ್ಲಾರಿಟಿ ಇದೆ. ಮೋದಿ ಅವರಿಗೆ ಯಾವಾಗ ತನ್ನ ಆಡಳಿತದ ವೈಫಲ್ಯದಿಂದ ಈ ಬಾರಿಯ ಚುನಾವಣೆಯಲ್ಲಿ ತಾವು ಸೋಲಬಹುದು ಅನ್ನೋದು ಖಾತ್ರಿ ಆಗಿದೆಯೋ ಆ ಕಾರಣಕ್ಕೆ ಈ ಹಿಂದಿನಿಂದಲೂ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅವರು ಮಾಡಿಕೊಂಡು ಬಂದಂತಹ ಹಿಂದೂ ಮುಸ್ಲಿಂ ರಾಜಕಾರಣಕ್ಕೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರುವ, 15-20 ವರ್ಷ ಎಕ್ಸ್ಪೀರಿಯನ್ಸ್ ಮುಖ್ಯಮಂತ್ರಿಯಾಗಿ ಎಕ್ಸ್ಪೀರಿಯನ್ಸ್ ಇರುವ ಒಬ್ಬ ವ್ಯಕ್ತಿ, ವಿಶ್ವಗುರು ಅಂತ ಮಾರ್ಕೆಟಿಂಗ್ ಮಾಡ್ಕೊಂಡ್ರೋ ಇನ್ನೊಂದು ಮಾಡ್ಕೊಂಡ್ರೋ, ಪಾಸಿಟಿವೋ ನೆಗೆಟಿವೋ, ನರೇಂದ್ರ ಮೋದಿ ಒಬ್ಬ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ ಇವತ್ತು. ಅಂಥ ನರೇಂದ್ರ ಮೋದಿ CAA ಅನ್ನೋದನ್ನು ಜಾರಿ ಮಾಡಿದಾಗ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಒಳಗಾಗಿ ವಿಶ್ವಸಂಸ್ಥೆಯಿಂದನೂ ತಪರಾಕಿ ತಿಂದು ಇಷ್ಟೆಲ್ಲ ಅನುಭವಿಸಿದ ಮೇಲೂ ಕೂಡ ಒಂದಿಷ್ಟು ಕೋಮುವಾದವನ್ನು ಮಾತನಾಡುತ್ತಿದ್ದ ಒಂದಿಷ್ಟು ಬಾಲಂಗೋಚಿಗಳ ಟಿಕೆಟನ್ನು ತಪ್ಪಿಸಿ ತಾವು ಬೇರೆ ರೀತಿಯ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದ್ದೀವಿ ಅಂಥೇಳಿ ಮೆಸೇಜನ್ನು ರವಾನಿಸಿದಂತೆ ಮಾಡಿ ಇದ್ದಕ್ಕಿದ್ದ ಹಾಗೆ ಇವತ್ತು ಒಂದು ಸಮುದಾಯ, ಮುಸ್ಲಿಂ ಸಮುದಾಯವನ್ನು ಕೈ ತೋರಿಸಿ ಕಾಂಗ್ರೆಸ್ ಬಂದರೆ ಮುಸ್ಲಿಮರಿಗೆ ಅನುಕೂಲ, ಕಾಂಗ್ರೆಸ್ ಬಂದರೆ ಮುಸ್ಲಿಮರನ್ನ ಹಿಡ್ಕೊಳ್ಳೋಕ್ಕಾಗಲ್ಲ, ಕಾಂಗ್ರೆಸ್ ಬಂದರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗುತ್ತೆ ಅನ್ನೋ ಭಾಷಣ ಕೂಡ ಮಾಡ್ತಾರೆ. ಹುಬ್ಬಳ್ಳಿಯ ನೇಹ ಪ್ರಕರಣವನ್ನು ಉಲ್ಲೇಖ ಮಾಡಿ ಹೆಸರನ್ನು ಹೇಳದೆ ಆಮೇಲೆ ಜೈ ಶ್ರೀರಾಮ್ ಅಂತ ಹೇಳಿ ನಮ್ಮ ಹಿಂದೂ ಹುಡುಗರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋ ವಿಚಾರವನ್ನು ಇಂಡೈರೆಕ್ಟಾಗಿ ಪ್ರಸ್ತಾಪ ಮಾಡಿ ಭಾಷಣ ಮಾಡುವಂಥ ಮೋದಿ ಅವರಿಗೆ ಮಣಿಪುರದಲ್ಲಿ 2 ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ರೇಪ್ ಮಾಡಿದ ಪ್ರಕರಣ ಮತ್ತು ನೀವು ಅಲ್ಲಿ ಹೋಗದ ಸಂದರ್ಭವನ್ನ ನಾವು ವಿವರಿಸಿ ಮಾತಾಡಿ ಆಗೋಗಿದೆ. ಹಾಗಾಗಿ ಮೋದಿ ಅವರು ಎಲ್ಲೂ ಕೂಡ ತಾವು ಕೆಲಸ ಮಾಡಿದ್ವಿ ಓಟ್ ಕೊಡಿ, ನಾನು ಯಾಕೆ ಈ ದೇಶಕ್ಕೆ ಅನಿವಾರ್ಯ ಅಂತ ನಿಮ್ಗೆ ಅನಿಸಿದ್ರೆ ಓಟ್ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಬದಲಿಗೆ ಹಿಂದೂ ಮುಸ್ಲಿಂ ರಾಜಕಾರಣವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಭಾರತದ ಮೀಡಿಯಾಗಳು, ಕರ್ನಾಟಕದ ಕೆಲವು ಮೀಡಿಯಾಗಳು, ಕೆಲವು ಅಂತ ಹೇಳಬೇಕಾ ಮೀಡಿಯಾಗಳು ಅದನ್ನು ಹೇಗೆ ಅನಾಲಿಸಿಸ್ ಮಾಡ್ತಾ ಇತ್ತು ಅನ್ನೋದನ್ನು ನಾನು ನಿನ್ನೆ ನೋಡ್ತಾ ಇದ್ದೆ. ಅದನ್ನು ಒಬ್ಬ ಪತ್ರಕರ್ತ, ಮಹಾಪತ್ರಕರ್ತ, ಜನರ ಪತ್ರಕರ್ತ ಅಂತೆ ಪಬ್ಲಿಕ್ ಅಂತ ಹೇಳ್ತಾರೆ. ಅವ್ನು ಬಿಡಿ, ಅವನಿಗೆ ಹೇಳ್ತಾ ಇದ್ದ ಏನೋ ಕಾಂಗ್ರೆಸ್ಸು ಸರ್ವರಿಗೂ ಸಮಪಾಲು ಕೊಟ್ಬಿಡ್ತಾರ, DK ಶಿವಕುಮಾರ್ ಆಸ್ತಿನ ಬಡವರು ಹಂಚ್ಬಿಡ್ತಾರ, ಸಿದ್ದರಾಮಯ್ಯ ಆಸ್ತಿನ ಹಂಚ್ತಾರ, ರೆಹಮಾನ್ ಖಾನ್ ಆಸ್ತಿನ ಹಂಚ್ತಾರ, ಜಮೀರ್ ಅಹಮದ್ ಆಸ್ತಿನ ಹಂಚ್ಬಿಡ್ತಾರ, ರಾಹುಲ್ ಗಾಂಧಿ ತನ್ನ ಆಸ್ತಿನ ಹಂಚ್ಬಿಡ್ತಾನ, ಇವೆಲ್ಲ ಸುಳ್ಳು ಪೊಳ್ಳು ಭರವಸೆ ಇವೆಲ್ಲ ಆಗಲ್ಲ ಅಂತ ಹೇಳಿ ಮೋದಿಯವರ ಸ್ಟೇಟ್ಮೆಂಟನ್ನು, ಆ ಮಂಗಳ ಸೂತ್ರ ಅನ್ನುವಂಥ ಅಪಾಯಕಾರಿ ಸ್ಟೇಟ್ಮೆಂಟನ್ನು, ಹಿಂದೂಗಳ ಮಾಂಗಲ್ಯ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಕಾಂಗ್ರೆಸ್ನವರನ್ನು ಸ್ಟೇಟ್ಮೆಂಟನ್ನು ಒಂದು ಸ್ಟೇಟ್ಮೆಂಟೇ ಅಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಚುನಾವಣಾ ಆಯೋಗ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತನೂ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಬದಲಿಗೆ ಕಾಂಗ್ರೆಸ್ ಕೊಟ್ಟಂತಹ ಭರವಸೆ ಶ್ರೀಮಂತರ ಬಳಿ ಇರುವಂತಹ ಅಕ್ರಮ ಆದಾಯವನ್ನು ಪತ್ತೆ ಹಚ್ಚಿ ಬಡವರಿಗೆ ಕೊಡ್ತೀವಿ, ಅದು ಉಳುವವನೇ ಭೂಮಿಗೆ ಒಡೆಯ ರೀತಿಯ ಕಾನ್ಸೆಪ್ಟನ್ನು ಅವ್ರು ಮಾಡ್ತೀನಿ ಅಂದಾಗ ಅದು ಹೆಂಗೆ ಮಾಡಿಬಿಡ್ತೀರಾ, ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಖುದ್ದು ಶ್ರೀಮಂತರಾದಂಥ ಈ ಪತ್ರಕರ್ತರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ನ ನಾನು ನೋಡಿದೆ. ಯಾಕಂದ್ರೆ ಇವ್ರು ಬಿಡಕ್ಕೆ ಬರ್ತಾರೆ, ಶ್ರೀಮಂತರಲ್ಲ ಇವರು. ಅವತ್ತು ಜಮೀನ್ದಾರರು ಹೇಗೆ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರೋ, ಇವತ್ತು ಶ್ರೀಮಂತರು ತಮ್ಮ ಬುಡಕ್ಕೆ ಏನಾದರೂ ಇವ್ರು ಕೈ ಇಟ್ಬಿಡ್ತಾರೋ, ತಮ್ಮ ಅಕ್ರಮ ಆಸ್ತಿಯ ಮೂಲಕ್ಕೆ ಏನಾದರೂ ಕೈ ಇಟ್ಬಿಡ್ತಾರೋ. ಯಾಕಂದರೆ ಈ ಪತ್ರಕರ್ತರು ಹೆಂಗಪ್ಪ ನೀ 100 ಕೋಟಿ ಆಸ್ತಿ ಮಾಡಿದೆ ಅಂದರೆ ಇವನಿಗೆ ಕೊಡೋದಕ್ಕೆ ಪ್ರೂಫ್ ಇರಲ್ಲ. ಯಾಕಂದರೆ ಇವನಿಗೆ ಏನು ಸಮೀಕ್ಷೆ ಮಾಡಿದ್ರೆ ಏನು ಸಿಗ್ತದೆ ಅನ್ನೋದು ಗೊತ್ತಿದೆ. ಇವನು ಇಷ್ಟು ಬೇಗ ಶ್ರೀಮಂತ ಹೇಗಾದ? ಇದೇ 10 ವರ್ಷದ ಹಿಂದೆ ಚಿತ್ರಾನ್ನ ತಿಂತಿದ್ದ ಪತ್ರಕರ್ತ ಇವತ್ತೊಂದು ಚಾನಲಿನ ಮಾಲೀಕ ಆಗ್ತಾನೆ, ಅಲ್ಲಿ ಕೂತ್ಕೊಂಡು ತೌಡು ಕೊಡ್ತಾ ಇದ್ದಾನೆ ಅಂದರೆ ಅವನ ಮೂಲ ಏನು, ಅವನ ಆದಾಯದ ಮೂಲ ಏನು, ಅವನೇ ಯಾಕೆ 100 ಕೋಟಿ ಶ್ರೀಮಂತ ಆದ, ಇವೊಂದು ರಿಯಲ್ ಎಸ್ಟೇಟ್ ವ್ಯಾಪಾರ ಏನೋ, ಇವನು ವ್ಯವಹಾರ ಏನೋ, ಇವನಿಗೆ ಎಲ್ಲಿಂದ ದುಡ್ಡು ಬಂತು ಅಂತ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಇವನು ಬುಡಕ್ಕೆ ಬರ್ತದಲ್ಲ. ಹಾಗಾಗಿ ಆತ ಏನೋ ಕೈ ಹಾಕ್ಬಿಡ್ತಾರ, ಇದೆಲ್ಲ ಆಗ್ಬಿಡ್ತದ, ಏನು ಕಾಂಗ್ರೆಸ್ ಏನು ಮನ ಮರೆದಿದೆಯಾ, ರಾಹುಲ್ ಗಾಂಧಿ ಏನು ಮಾಡಿಬಿಡ್ತಾನೆ, ಬರೀ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅಂತೇಳಿ ವಾಪಸ್ಸು ಮೋದಿ ಇಡೀ ದೇಶದ ಶಾಂತಿ, ಸಮಾನತೆ, ಸೌಹಾರ್ದತೆಗೆ ಧಕ್ಕೆ ಬರುವಂತಹ ಮಾಂಗಲ್ಯದ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಮೋದಿನ ವಿಲನೈಸ್ ಮಾಡದೆ ಮೋದಿಯನ್ನು ಹೊಗಳಿಕೊಂಡು ಮಿಕ್ಕವ್ರಿಗೆ ನಾವು ಒಳ್ಳೇದು ಮಾಡ್ತೀವಪ್ಪ ಬಡವರಿಗೆ ಅಂದವ್ರನ್ನ ವಿಲನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ ಸ್ಟಾರ್ಟಿಂಗಲ್ಲಿ ಭಗತ್ ಸಿಂಗ್ ಹೇಳಿದ ಮಾತನ್ನು ಉಲ್ಲೇಖ ಮಾಡಿದ್ದೇನು ನಾನು. 1928ರಲ್ಲಿ ಭಗತ್ ಸಿಂಗ್ ಹೇಳ್ತಾರೆ ಪ್ರಭುತ್ವಕ್ಕೆ ಮಾರಿಕೊಂಡವರು ಇವರು ಅಂತ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಮಾರಿಕೊಂಡ ಪತ್ರಕರ್ತರ ಬಗ್ಗೆ ಅವರು ಕೂಡ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವೆಲ್ಲ ನೋಡ್ತಾ ಇದ್ದಾಗ ಮೋದಿಯವರಿಗೆ ಇಂಟೆಲಿಜೆನ್ಸ್ ಇದ್ದೇ ಇರ್ತದೆ, ಅಲ್ಲಿಂದ ರಿಪೋರ್ಟ್ ಬಂದೇ ಇರುತ್ತೆ. ನೀವು ವಿಕಸಿತ ಭಾರತ ಹಿಂಗೆ ಹೋದರೆ ಆಗಲ್ಲ, ಒಂದಿಷ್ಟು ನೀವು ಮುಸಲ್ಮಾನರಿಗೆ ಕಲ್ಲು ಹೊಡಿಬೇಕು. ಕಲ್ಲು ಹೊಡೆದ್ರೆ ವರ್ಕೌಟ್ ಆಗ್ಬೋದು. ಯಾಕಂದರೆ ತೀರಾ ಇತ್ತೀಚೆಗೆ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು,
ಒಂದು ಸ್ಕೂಲ್ ಅಂತೆ, ಆ ಸ್ಕೂಲಿಗೆ ಕಾಂಗ್ರೆಸ್ಸಿನ ಒಬ್ಬ MLA ದುಡ್ಡು ಕೊಡ್ತಾ ಇದ್ದಾನಂತೆ. ಆ ದುಡ್ಡು ಕೊಟ್ರೆ ಆ ಸ್ಕೂಲ್ ನಡೆಯೋದಂತೆ. ಅಲ್ಲಿನ ಪ್ರಿನ್ಸಿಪಲ್ ಒಬ್ಬರು ಲೇಡಿ, ನಾನು ಈ ಸಲ ಮೋದಿ ಓಟ್ ಹಾಕೋದು ಅನ್ಲಂತೆ. ಯಾಕೆ ಅಂದರೆ ಅವ್ರೇನು ಭಾರಿ ಕೆಲಸ ಮಾಡ್ತಾರಂತೇನೋ ಅಲ್ಲ, ಮುಸ್ಲಿಮ್ನ ಕಂಟ್ರೋಲ್ ಮಾಡ್ತಾರೆ ಅಂತ. ಮುಸಲ್ಮಾನರಿಂದ ಈ ದೇಶಕ್ಕೆ ಅಪಾಯ ಇದೆ, ಅವರನ್ನು ರಕ್ಷಿಸೋದಕ್ಕೆ ಮೋದಿ ಅಥವಾ BJP ಅಥವಾ RSS ಇಂದ ಮಾತ್ರ ಸಾಧ್ಯ ಅನ್ನೋವಂತಹ ಮಾರ್ಕೆಟಿಂಗ್ನ ಅವ್ರು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಹಲವಾರು ವರ್ಡ್ಗಳನ್ನು, ಲವ್ ಜಿಹಾದ್ ಅಂತೆ, ಆ ಜಿಹಾದ್ ಅಂತೆ, ಈ ಟೆರರಿಸಮ್ ಅಂತೆ, ISIS ಅಂತೆ, ಪಾಕಿಸ್ತಾನ ಅಂತೆ, ಅನೇಕ ಭೂತಗಳನ್ನು, ಮಾರ್ಕೆಟಿಂಗ್ ಭೂತಗಳನ್ನು ಇವರು ಫೀಲ್ಡ್ ಒಳಗಡೆ ಎಸ್ದಾಗಿದೆ. ಅದನ್ನೇ ತೋರಿಸಿ ಲಾಭವನ್ನು ಮಾಡಿಕೊಳ್ಳೋದು. ಅದನ್ನು ಹೊರತುಪಡಿಸಿದ ರಾಜಕೀಯವನ್ನು ಮಾಡ್ತೇನೆ, ಆ ಮೂಲಕ ಸರ್ವೈವ್ ಆಗ್ಬೋದಾ, ಮುಸಲ್ಮಾನ ವಿಶ್ವಾಸಕ್ಕೆ ತಗೊಂಡು ತಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ನಿಜ ಮಾಡಬಹುದಾ ಅನ್ನುವ ಅಂಶದಡಿ ವರ್ಕ್ ಮಾಡೋಕ್ಕೆ ಹೋಗ್ತಾರೆ. ಅದು ವರ್ಕೌಟ್ ಆಗಲ್ಲ. ಅಧಿಕಾರದಿಂದ ದೂರ ಸರಿಯುವಂಥ ಅಥವಾ ಇಳಿಯುವಂಥ ಸಾಧ್ಯತೆ ಇದೆ. ಮೋದಿ ಮುಸಲ್ಮಾನರ ಪರ ಮಾತಾಡಿದ ಕೂಡಲೇ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಸಂದೇಶ, ಆದರ್ಶಗಳು ನಮ್ಮನ್ನು ಮುನ್ನಡೆಸುತ್ತವೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಕೂಡಲೇ ಮೋದಿ ಸರಿಯಿಲ್ಲ, ಮೋದಿ ಬದಲು ಯೋಗಿ ಬೇಕು ಅಂತ ಹೇಳುವಂಥ ಮೈಂಡ್ ಸೆಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ತಾವು ಬಿತ್ತಿದ ಬೀಜ ಅದು ಇವತ್ತು ವೃಕ್ಷವಾಗಿದೆ. ವೃಕ್ಷವಾದ ಮೇಲೆ ತಾವು ಬಿತ್ತಿದ ಬೀಜದ ಮೂಲ ಉದ್ದೇಶವನ್ನು ಮರೆತು ಬೇರೆಲ್ಲ ಕವಲುಗಳಲ್ಲಿ ಬೇರೆ ಬೇರೆ ಮಾತಾಡ್ತಾ ಹೋದರೆ ಖಂಡಿತವಾಗಲೂ ಯಾವ ಬೀಜದಿಂದ ಹುಟ್ಟಿದೆಯೋ ಆ ವೃಕ್ಷ ಆ ಹಣ್ಣನ್ನೇ ಮಾತ್ರ ಕೊಡೋದಕ್ಕೆ ಸಾಧ್ಯ. ನೀವು ಹಲಸಿನ ಮರದಲ್ಲಿ ಮಾವಿನ ಹಣ್ಣು ಬೆಳಿತೀನಂದ್ರೆ ಆಗಲ್ಲ. ಹಾಗೆ ಕೋಮುವಾದದ ರಾಜಕಾರಣದಿಂದನೇ ಕೋಮುವಾದವನ್ನೇ ರಾಜಕೀಯ ಮಾಡಿಕೊಂಡು ಬಂದ ನೀವು ಅದನ್ನೇ ಮುಂದುವರಿಸಬೇಕಾಗತ್ತೆ ಮೋದಿಯವರೇ ಅಂತ ಒಂದು ಸಲಹೆ ಅವರಿಗೆ ಸಿಕ್ಕಿರಬಹುದು ಅಂತ ಚರ್ಚೆ ಶುರುವಾಗಿದೆ. ಆ ಕಾರಣಕ್ಕೆ ಬೇರೆಲ್ಲ ಪ್ರಯತ್ನವನ್ನು ಪಟ್ಟರು, ವರ್ಕೌಟ್ ಆಗಲ್ಲ ಈ ಚುನಾವಣೆಯಲ್ಲಿ. ಇಂಟೆಲಿಜೆನ್ಸ್ ರಿಪೋರ್ಟು ಈ ಸಲ ನಾವು ಸೋಲಬಹುದು ಅಂತ ಹೇಳ್ತಾ ಇರೋದ್ರಿಂದ ಒನ್ಸ್ ಅಗೇನ್ ಮೋದಿಯವರು ಮಾಂಗಲ್ಯ ಅನ್ನೋ ಕಲ್ಲನ್ನು ಅಥವಾ ಮಾಂಗಲ್ಯ ಅನ್ನೋ ಒಂದು ಭಾವನಾತ್ಮಕ ವಿಚಾರವನ್ನು, ಮಾಂಗಲ್ಯ ಅನ್ನುವಂತಹ ಬಲಿಷ್ಠವಾದ ಅಸ್ತ್ರವನ್ನು, ದೊಡ್ಡ ಕಾನ್ಸೆಪ್ಟ್ ಮಾಂಗಲ್ಯ, ಅದನ್ನು ಮುಸಲ್ಮಾನರ ಮೇಲೆ ಎಸೆದು ಅದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಇದು ವರ್ಕೌಟ್ ಆಗುತ್ತಾ? ಇದನ್ನು ಜನ ಸೀರಿಯಸ್ ಆಗಿ ತಗೋತಾರಾ? ಅಥವಾ ಪ್ರತಿನಿತ್ಯದ ಹೊಟ್ಟೆಪಾಡು ದೊಡ್ಡ ಕಾನ್ಸೆಪ್ಟ್ ಆಗುತ್ತಾ? ಕಾಂಗ್ರೆಸ್ಸಿನ ಗೃಹಲಕ್ಷ್ಮಿಗಿಂತನೂ ನಾವು ಮಹಾಲಕ್ಷ್ಮಿ ಉಳಿಸ್ಕೋಬೇಕಾಗಿದೆ ಲವ್ ಜಿಹಾದ್ನಿಂದ ಅನ್ನುವಂತಹ ಪ್ರೊಪಗಂಡ ಮಾರ್ಕೆಟಿಂಗಿಗೆ ನಮ್ಮ ಜನ ಶರಣಾಗ್ತಾರಾ? ಇಲ್ಲ ಅಸಲಿ ಗೃಹಲಕ್ಷ್ಮಿ ಅನ್ನುವ ವಾಸ್ತವದಲ್ಲೇ ಸ್ಟಿಕಾನ್ ಆಗಿಬಿಟ್ಟು ವಿರೋಧಿಗಳಿಗೆ ಬುದ್ಧಿ ಕಲಿಸ್ತಾರ ಕಾಂಗ್ರೆಸ್ ಅಥವಾ ಆ ಒಕ್ಕೂಟವನ್ನು ಗೆಲ್ಲಿಸ್ತಾರ? ಕಾದು ನೋಡೋಣ. ನಮಸ್ಕಾರ.